ಸೊ ಒಡನಾಟಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ರವಿ ಬೆಳಗೆರೆ ಅವರ ಒಂದು ಫೇಸು, ಕಾಂಟ್ರವರ್ಸೀಸ್ ಅರೌಂಡ್ ಪತ್ರಿಕೆಗಳು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ವಿಶ್ವೇಶ್ವರ ಭಟ್ರು ಒಂದು ಸಲ ಹೇಳಿದರು, ಯಾವ ಸಂಪಾದಕ ವಿವಾದಕ್ಕೆ ಒಳಗಾಗೋದಿಲ್ಲೋ ಅವನು ಸಂಪಾದಕನೇ ಅಲ್ಲ ಅಂತ. ಇದು ಬಹುಶಃ ಎಲ್ಲ ಸಂಪಾದಕರಿಗೂ ಬೇರೆ ಬೇರೆ ಕಾರಣಕ್ಕೆ ಎದುರಾಗಿದೆ. ನಾವು ಕೆಲಸ ಮಾಡ್ತಿದ್ದ ಪತ್ರಿಕೆ ಇಂಡಿಯನ್ ಎಕ್ಸ್ಪ್ರೆಸ್ಸು, ಇಟ್ ಈಸ್ ನೋನ್ ಫಾರ್ ಕಾಂಟ್ರವರ್ಸೀಸ್. ಅದು ಬೋಫೋರ್ಸ್ ಹಗರಣ ಇರ್ಬೋದು ಅಥವಾ ಅಂತಹ ದೊಡ್ಡ ದೊಡ್ಡ ಹಗರಣವನ್ನು ಎದುರು ಹಾಕೊಂಡಂಥದ್ದು. ಅದರ ಸಂಪಾದಕರು, ಮಾಲೀಕರು ಎಲ್ಲ ವ್ಯವಸ್ಥೆ ವಿರುದ್ಧ ಇದ್ದವರೇ. ಅಲ್ಲಿಂದ ಹಿಡಿದು ಈ ಲಂಕೇಶ್ ಪತ್ರಿಕೆ ಇರ್ಬೋದು ಅಥವಾ ಹಾಯ್ ಬೆಂಗಳೂರು ಇರ್ಬೋದು, ಅಥವಾ ಇತ್ತೀಚೆಗೆ ತಗೊಂಡ್ರೆ ಆ PSI ಪರೀಕ್ಷಾ ಹಗರಣವಂಥದ್ದು ಕಾಪಿ ಆಯಿತು ಅಂತ, ಅದನ್ನು ಬಯಲು ಮಾಡಿದ್ದು ಕನ್ನಡಪ್ರಭ. ಅದು ಕಂಟಿನ್ಯೂಸ್ ಆಗಿ ಒಂದು ಅದರ ರಿಪೋರ್ಟ್ರ್ಗಳಿಗೆ ಮೊನ್ನೆ ರಾಷ್ಟ್ರಪತಿ ಪದಕ ಕೂಡ ಸಿಕ್ತು. ಸೊ ಈ ರೀತಿಯಲ್ಲಿ ಒಂದು ಪತ್ರಿಕೆ ಈ ಥರ ಅನ್ಯಾಯ ಆದಾಗ ಅದನ್ನು ಹೊರಗಡೆ ಹಾಕ್ತಾ ಇರಬೇಕಾಗುತ್ತೆ. ಈ ಕೊರೋನಾ ಕಾಲದಲ್ಲಿ ನಡೆದಂಥ ಘಟನೆಗಳನ್ನು ಪತ್ರಿಕೆಗಳು ಹೊರಗೆ ಹಾಕಿದ್ದಿರ್ಬೋದು. ರವಿ ಬೆಳಗೆರೆ ಏನು ಮಾಡ್ತಿದ್ರು ಅಂದರೆ, ಅವರು ಒಂದು ಕಾಂಟ್ರವರ್ಸಿ ಹೆಂಗಾಗುತ್ತೆ ಅಂದರೆ, ಒಂದು ಪೊಲಿಟಿಕಲ್ ಭ್ರಷ್ಟಾಚಾರಗಳಾಗ್ತವೆ, ಇನ್ನೊಂದು ಹತ್ಯೆಗಳಾಗ್ತವೆ, ಕೊಲೆಗಳ ಒಂದು ಕ್ರೈಮು, ಭ್ರಷ್ಟಾಚಾರ, ಇನ್ನೊಂದು ಬೇರೆ ರೀತಿಯ ಒಂದು ಅಸಮಾನತೆ ಇದೆ ನಮ್ಮಲ್ಲಿ. ಅಂದರೆ ಈಗ ಒಬ್ಬ ಸ್ವಾಮೀಜಿ ಮೋಸ ಮಾಡೋದು, ಈ ಥರ ಇದೆಯಲ್ಲ. ಒಬ್ಬ ಸ್ವಾಮೀಜಿಗಳು ಅಥವಾ ಈ ರೀತಿ ಮಠಮಾನ್ಯಗಳನ್ನ ಕಟ್ಕೊಂಡವರು, ರವಿ ಬೆಳಗೆರೆ ಅವರನ್ನು ಭಾಳ ವಿರೋಧಿಸಿ ಬರ್ತಾಯಿದ್ರು, ಅವರಿಗೆ ಆಗ್ತಿರಲಿಲ್ಲ. ಸೊ ಅವರು ಅತಿ ಹೆಚ್ಚು ವಿರೋಧವನ್ನು ಎದುರಿಸಿದ್ದು ಆ ಕಾರಣಕ್ಕೆ. ಈ ಕ್ರೈಮ್ ಮಾಡ್ತಿದ್ದವರು ಅವರಿಗೆ ನಿಜವಾಗೂ ರೌಡಿ ಬಗ್ಗೆ ಬರೆದು ಅವ್ರಿಗೆ ಖುಷಿಯಾಗೋದು, ನಮಗೊಂದು ಬಿಲ್ಡಪ್ ಸಿಕ್ತು ಅಂತ. ಬಟ್ ಈ ಮಠಮಾನ್ಯಗಳ ಬಗ್ಗೆ ಬರೆದಾಗ ಭಾಳ ವಿರೋಧ ಬರ್ತಾಯಿತ್ತು. ಅಂದರೆ ಮಠಮಾನ್ಯಗಳಿಗೆ ಭಕ್ತರೇ ಆಶ್ರಯದಾತರ. ಅದರಿಂದ ಅವರು ಮಠಮಾನ್ಯಗಳ ಬಗ್ಗೆ ಬರೆದಾಗ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಿತ್ತು, ಆದಾಯ ಕಡಿಮೆ ಆಗ್ತಿತ್ತು. ಅವ್ರು ಬಹುಶಃ ಎಲ್ಲ ಸ್ವಾಮೀಜಿಗಳ ಬಗ್ಗೆ ಕೂಡ ಬರೆದ್ರು ಅನಿಸುತ್ತೆ. ನಮ್ಮ ಬೆಳ್ತಂಗಡಿಯಲ್ಲೊಬ್ಬರು ಸ್ವಾಮೀಜಿ ಹೊಸದಾಗಿ ಏನೋ ದೇವಸ್ಥಾನ ಕಟ್ತಾಯಿದ್ರು, ಅವ್ರ ಬಗ್ಗೆ ಬರೆದ್ರು. ಈ ರೀತಿ ಬಹುಶಃ ಎಲ್ಲ ದೊಡ್ಡ ದೊಡ್ಡ ಸ್ವಾಮೀಜಿಗಳ ಬಗ್ಗೆ ಕೂಡ ಬರೆದ್ರು ಅವರು. ನಾನು ಅವ್ರನ್ನ ಮೀಟ್ ಮಾಡೋ ಹೊತ್ತಿಗೆ ಐ ಥಿಂಕ್ ಇದೊಂದು 10-12 ವರ್ಷದ ಮುಂಚೆ ಫಸ್ಟ್ ಟೈಮ್ ಅವ್ರನ್ನ ಇಂಟರ್ವ್ಯೂ ತೊಗೊಳಕ್ಕೆ ಅಂತ ಅವ್ರ ಮನೆ ಪದ್ಮನಾಭ ನಗರ್ ಇದೆಯಲ್ಲ ಸರ್, ಐ ಥಿಂಕ್ ಸ್ಕೂಲೇನೋ ಇರಬೇಕು, ಪ್ರಾರ್ಥನಾ ಇದರಲ್ಲೋ ಎಲ್ಲೋ, ಅಲ್ಲಿ ಹೋಗ್ತಾ ಇದ್ದೀನಿ. ಫುಲ್ ಸೆಕ್ಯೂರಿಟಿ ಎಲ್ಲ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಸಫಾರಿ ಅಂತೆಲ್ಲ ಹಾಕೊಂಡು ಗನ್ಗಿನೆಲ್ಲ ಹಿಡ್ಕೊಂಡು ನಿಂತಿದ್ದಾರೆ. ನಾನು ಎಲ್ಲಿಗೆ ಬಂದಪ್ಪ ದಸಕ್ಕೆ, ನಾನೊಂದು ಚಿಕ್ಕ ಮೈಕ್ ಹಿಡ್ಕೊಂಡು ನಾನೆಲ್ಲೋ ಇಂಟರ್ವ್ಯೂ ಅಂತ ಬಂದಲ್ಲ. ಆಮೇಲೆ ನೋಡ್ತೀನಿ, ಒಂದು ನಿಮಿಷ ಇರಿ ಮೇಡಮ್, ಯಾರೋ ಬರ್ತಾ ಇದ್ದಾರೆ ಅಂತ ಇಳಿದು ಹಿಂಗೆ ಹೋಗ್ತಾ ಇದ್ದಾರೆ. ಮುತ್ತಪ್ಪರಾಯ್ ಅವರು ಮತ್ತು ಅವ್ರ ಕಡೆ ಎಲ್ಲ ಹಿಂಗೆ ಇಳಿದು ಹೋಗ್ತಾ ಇದ್ದಾರೆ. ನಾನು ಒಳಗೆ ಹೋಗ್ತಾ ಇದ್ದೀನಿ, ಹೇಳು ಮರಿ ಅಂತ ಅವು ಸ್ಟಾರ್ಟು. ನಾನು ಮರಿ ಆಯಿತು, ಇದು ಫಸ್ಟ್ ಇನ್ಸಿಡೆನ್ಸು. ಆದಮೇಲೆ ಇತ್ತೀಚೆಗೆ ಅವರು ಜನಶ್ರೀ ಇದಕ್ಕೆ ಚಾನಲ್ಗೆ ಹೆಡ್ ಆದಾಗ, ಅವಾಗ ಐ ಥಿಂಕ್ 2015-16 ಅದು ರ್ಯಾಪಿಡ್ ರಶ್ಮಿ ಇದು ಪೀಕೆಸ್ಟ್ ಡೇಸ್. ಅದು ಒಂದ್ಸಾಗೆ ಮರಿ ನೀನು ಶೋ ಕೇಳ್ತೀನಿ, ಹಾಗೆ ಹಿಂಗೆ ಬರಬೇಕು ನೀನು ಅಂತ ಕರೆಸ್ಕೊಂಡು ಆವಾಗ ಮೀಟ್ ಮಾಡಿದ್ದು. ಅಂದರೆ ನಾವು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಅದೊಂಥರ ವೈಫೈಗೆ ಕನೆಕ್ಟ್ ಆಗಿರೋ ಫೋನ್ಗಳ ಥರ ಆಯಾ ಕಾಲಘಟ್ಟಕ್ಕೆ ಕನೆಕ್ಟ್ ಆಗಿರೋರು ಅವರ ಅಭಿಪ್ರಾಯಗಳೆಲ್ಲ ಬದಲಾಗ್ತಾ ಇರುತ್ತೆ. ನಾನು ಅವ್ರನ್ನ ಮೀಟ್ ಮಾಡಿದಾಗ ನಾನು ಅಂಕಣ ಬರೀತಾ ಇದ್ದೆ ಕನ್ನಡಪ್ರಭಕ್ಕೆ. ಅದನ್ನು ನೋಡಿ ಅವರು ಒಂದಿನ ನಂಗೆ ಫೋನ್ ಮಾಡಿದರು, ಬಂದು ಭೇಟಿಯಾಗಿ ಅಂತ. ಭೇಟಿಯಾದೆ ಅವ್ರನ್ನ. ಅವರು ಬನ್ನಿ ಅಂತ, ನಾನು ಸಿಗರೇಟ್ ಸೇರ್ತಾಯಿದ್ದೆ, ಅವರು ಸೇರ್ತಾಯಿದ್ರು. ಸೊ ಆಫೀಸಿಂದ ಹೊರಗಡೆ ಬಂದು ಸಿಗರೇಟ್ ಸೇರ್ತಾ ನಡ್ಕೊಂಡು ಹೋದ್ವಿ. ಆಮೇಲೆ ಅವ್ರು ಜೇಬಿಗೆ ಕೈ ಹಾಕಿ ಒಂದು ಪುಡಿ ನೋಟುಗಳನ್ನು ತೆಗೆದು ನನ್ನ ಜೇಬಿಗೆ ಹಾಕಿದರು. ಏನು ಅಂತ ಕೇಳಿದೆ, ಸಂಭಾವನೆ ನೀವು ಮುಂದಿನ ವಾರದಿಂದ ಅಂಕಣ ಬರೀಬೇಕು ಅಂದರು. ಸರಿ, ದುಡ್ಡು ಕೊಟ್ಟಿದ್ದಾರಲ್ಲ, ಇನ್ನೇನು ಬೇಡ ಅಂತ ಹೇಳೋದು, ಬರೀತೀನಿ ಅಂದೆ. ಅಂಕಣಕ್ಕೆ ಏನು ಹೆಸರು ಕೊಡೋದು ಕೇಳಿದೆ, ನೀವೇ ಕೊಡಿ ಅಂದರು. ರವಿ ಬೆಳಗೆರೆ ಪೇಪರ್ ಅಲ್ವಾ, ಅದಕ್ಕೆ ರವಿ ಕಾಣದ್ದು ಅಂತ ಕೊಡ್ತೀನಿ ಅಂದೆ. ಓಕೆ ಅಂತ. ಹಾಗೆ ನಮ್ಮದು ಸ್ನೇಹ ಶುರುವಾಗಿದ್ದು. ಅದಕ್ಕಿಂತ ಮುಂಚೆ ನಾನು ಭೇಟಿಯಾಗಿರಲಿಲ್ಲ. ಅವ್ರ ಅಂಕಣಗಳು ಓದಿರಲಿಲ್ಲ, ನಾನು ಕ್ರೈಮ್ ಓದೋದು ಕಡಿಮೆ. ಹಂಗೆ ಶುರುವಾದ ನಂತರ ನಾನು ಆಗ ಯಾವುದೋ ಒಂದು ಪ್ರೈವೇಟ್ ಫರ್ಮಲ್ಲಿ ಕೆಲಸ ಮಾಡ್ತಿದ್ದೆ. ಅವರು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅದು ಬಿಟ್ಟು ಒಂದು ಪತ್ರಿಕೆ ಮಾಡೋಣ ಅಂತ ಕರೆಸಿದರು. ಅವ್ರ ಜೊತೆಗೆ ಬಂದ ನಂತರ ನಾವು ಬಹುಶಃ ಇಡೀ ಕರ್ನಾಟಕವನ್ನು ಅವ್ರ ಕಾರಲ್ಲಿ ಸುತ್ತಿದ್ದೀವಿ. ಆಗ ಅವರು ಮಾರುತಿ 800 ಕಾರ್ ತೊಗೊಂಡಿದ್ರು. ಯಾವ ಊರಲ್ಲಿ ಕ್ರೈಮ್ ಆದರೂ ಅಲ್ಲಿಗೆ ನಾವು ಹೋಗೋದು. ಇದು ಕ್ರೈಮ್ ಡೈರಿ ಡೇಸಾ ಸರ್? ಅಲ್ಲ, ಪತ್ರಿಕೆ ಡೇಸು. ಕ್ರೈಮ್ ಡೈರಿ ಶುರು ಆಗಲಿಲ್ಲ, ಇನ್ನು ಮುಂಚೆ. ಅಲ್ಲಿಗೆ ಆ ಊರಿಗೆ ನಾವು ಕಾರ್ ತೊಗೊಂಡು ಹೋಗಿ ಅಲ್ಲಿ ಒಂದು ದಿನ ಇದ್ದು ಅಧ್ಯಯನ ಮಾಡಿ
ಅದರ ಬಗ್ಗೆ ಒಂದು ವರದಿ ಪ್ರಕಟ ಮಾಡೋದು. ನಮ್ಮ ಊರಲ್ಲೊಂದು ಕೊಲೆ ಆಗಿತ್ತು, ಸೌಮ್ಯ ಮರ್ಡರ್ ಕೇಸ್ ಅಂತ. ಆ ಕೊಲೆ ಆದಾಗ ಹೋಗಿದ್ವಿ ನಾವು. ಅಲ್ಲಿ ಹೋಗಿ ಅದರ ವರದಿ ಮಾಡಿದಾಗ ನಮ್ಮೂರಲ್ಲಿ ಎಲ್ಲ ಪತ್ರಿಕೆಗಳು 100 ಕಾಪಿ ಹೋಗ್ತಿತ್ತು, ಬಟ್ ಇದು 5,000 ಕಾಪಿ ಹೋಯಿತು. ಅಂದರೆ ಒಂದು ಕ್ರೈಮ್ ಸ್ಟೋರಿಯನ್ನು ಓದಲಿಕ್ಕೆ ಜನ ಎಷ್ಟು ಕಾತರದಿಂದ ಕಾಯ್ತಿದ್ದಾರೆ ಅಂತ ಆಗಲಿಕ್ಕೆ ಗೊತ್ತಾಗಿದ್ದು. ಆಮೇಲೆ ನಮ್ಮ ಗೆಳೆಯನ ಒಂದು ಕೊಲೆ ಆಯಿತು. ನಮ್ಮ ಜೊತೆಗೆ ಓದ್ತಿದ್ದ ಗೆಳೆಯ, ಅವನ ಮರ್ಡ್ರ್ ಆದಾಗ, ಅವನು ಹೇಗೆ ಮರ್ಡ್ರ್ ಆದ ಅಂತ ಇನ್ನೂ ಪತ್ತೆ ಆಗಿಲ್ಲ. ಅವನು ಮರ್ಡ್ರ್ ಆದಾಗ ಅದನ್ನು ರಿಪೋರ್ಟ್ ಮಾಡೋಕ್ಕೆ ಹೋಗಿದ್ವಿ ನಾವು. ಒಂದು ಗೆಳೆಯರ ಗುಂಪಿತ್ತು ಉಪ್ಪಿನಂಗಡಿಯಲ್ಲಿ, ಗಾಂಪಾ ಗೆಳೆಯರು ಅಂತ, ಅಂದರೆ ಗಾಂಧಿ ಪಾರ್ಕ್ ಗೆಳೆಯರು ಅಂತ, ನನ್ನ ಕ್ಲಾಸ್ಮೇಟ್ಸು ಇವರೆಲ್ಲ. ಅಲ್ಲಿ ಹೋಗಿ ಅದನ್ನು ಒಂದು ರಿಪೋರ್ಟ್ ಮಾಡಿದಾಗ ಆ ಉಪ್ಪಿನಂಗಡಿಯ ಹಳ್ಳಿಯ ಜನಸಂಖ್ಯೆನೇ ಆಗ ಒಂದು 15,000 ಇರ್ಬೋದು, 10,000ಕ್ಕೆ ಹಾಯ್ಬೆಂಗಳೂರು ಮಾರಾಟ ಆಗಿತ್ತು. ಅಂದರೆ ಅಷ್ಟು ಇಂಪ್ಯಾಕ್ಟ್ ಇತ್ತು ಅಂಥದ್ದು. ಆಮೇಲೆ ಅದರಲ್ಲಿ ಬಂದಿದ್ದೆಲ್ಲ ಸತ್ಯ ಅಂತ ನಂಬ್ತಾಯಿದ್ರು. ಸೊ ಈ ರೀತಿಯಾಗಿ ಒಂದು ಕೊಲೆಯ ಬೆನ್ನತ್ತಿ ನಾವು ಹಲವಾರು ಜಿಲ್ಲೆಗಳಿಗೆ ಹೋಗಿದ್ದೀವಿ. ಅದು ನನ್ನ ಬೆಸ್ಟ್ ಟೈಮ್. ಅಂದರೆ ಐ ಲೈಕ್ ಟೂರ್. ಅಲ್ಲಿ ಪ್ರವಾಸ ಇತ್ತು, ಅಲ್ಲಿ ಸಂದರ್ಶನಗಳಿದ್ದು, ಹುಡುಕಾಟಗಳಿದ್ದು. ಸೊ ಆ ಟೈಮಲ್ಲಿ ಅವ್ರ ಜೊತೆ ಬಹಳ ಒಡನಾಡಿದ್ದೀನಿ. ಅದಾದ ನಂತರ ಒಂದು ದಿನ ಪತ್ರಿಕೆ ಬಿಟ್ಟು ನಾನು ಕನ್ನಡಪ್ರಭ ಸೇರಿಕೊಂಡೆ. ಯಾಕಂದರೆ ಅದು ಟ್ಯಾಬ್ಲಾಯ್ಡ್ನ ಸವಾಸ ಭಾಳ ಕಷ್ಟ. ಅಂದರೆ 2 ಕಾರಣಗಳಿಗೆ. ಒಂದು, ಅಲ್ಲಿ ನಾವು ಸತ್ಯಾಸತ್ಯತೆಯನ್ನು ಪೂರ್ತಿ ಚೆಕ್ ಮಾಡೋಕ್ಕಾಗಲ್ಲ. ದಟ್ಸ್ ಎ ಬೆನಿಫಿಟ್ ಆಫ್ ಡೌಟ್. ಪ್ರಶ್ನೆ ಇತ್ತು, ಯಾಕೆಂದರೆ ಈ ಪತ್ರಿಕೆಗಳಲ್ಲಿ ಬರಬೇಕು, ಟಿ ವಿಲಿ ಬರಬೇಕಂತ ಜನ ಅಲ್ಲಿ ಅಥೆಂಟಿಸಿಟಿ ಹುಡುಕ್ತಾರೆ. ಬಟ್ ನೀವೆಲ್ಲಿಂದ ಹುಡುಕ್ತೀರಾ? ಅಲ್ಲ, ಭಾಳ ಸತ್ಯಾಸತ್ಯತೆ ಹುಡುಕೋಕ್ಕಾಗಲ್ಲ ನಾವು. ಅಂದರೆ ಎವ್ರಿ ಟ್ಯಾಬ್ಲಾಯ್ಡ್ ಡಿಪೆಂಡ್ ಆನ್ ಒಪಿನಿಯನ್ಸ್. ಅಗೇನ್ ಅಲ್ಲಿ ಯಾರೊಬ್ಬ ಹೇಳ್ತಾನೆ, ಏನೋ ಹೇಳ್ತಾನೆ. ಎರಡನೇದು, ಅದು ಅವನು ಆರೋಪಿಯಾಗಿರ್ತಾನೆ, ಅಪರಾಧಿ ಆಗಿರಲ್ಲ. ನಾವು ಅಪರಾಧಿ ಅಂಥೇಳಿ ಬಿಂಬಿಸಿ ಬರಿತೀವಿ. ಇವನು ಕೊಲೆಗಾರ ಅಂತ ಬರ್ತೀವಿ, ಅವನು ಹೌದಾ ಅಲ್ಲೋ ಗೊತ್ತಿರಲ್ಲ. ಮೀಡಿಯಾ ಟ್ರಯಲ್. ಹಾಂ. ಆಮೇಲೆ ಹಿಂದೆ ಏನಕ್ಕಾಯ್ತು ಅಂತ ನಮ್ಗೆ ಸತ್ಯ ಗೊತ್ತಿರಲ್ಲ, ನಾವು ಒಂದು ಆ್ಯಂಗಲ್ ತಗೊಂಬರಿತೀವಿ. ಅದೆಷ್ಟೋ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಭಾಳ ಸಂತೋಷ ಕೊಡಲ್ಲ. ಸೇಲ್ ಆಗ್ಬೋದು, ಮಾರಾಟ ಆಗ್ಬೋದು, ಬಟ್ ಅಲ್ಲಿ ಏನೋ ತಪ್ಪು ಬರೆದಿದ್ದೀವಿ. ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಅದು ನಿದ್ದೆ ಕೆಡಿಸುತ್ತೆ, ನಿಮ್ಮ ಆತ್ಮಸಾಕ್ಷಿಯನ್ನು ಚುಚ್ಚುತ್ತಾ ಇರುತ್ತೆ. ಸೊ ಅದು ಬಹಳ ದಿನ ಆಗಲ್ಲ ಅಂತ ಅನ್ನಿಸ್ತು ನನಗೆ. ಅವರು ಮತ್ತು ಕೊನೆ ದಿನಗಳಲ್ಲಿ ಬಿಟ್ಬಿಟ್ಟಿದ್ರು. ಅವರು ಓ ಮನಸ್ಸೇ ಶುರು ಮಾಡಿದರು. ಅವ್ರ ಆಸೆ ಏನಿತ್ತಂದರೆ ಇದನ್ನು ಬಿಟ್ಬಿಟ್ಟು ಓ ಮನಸ್ಸನ್ನೇ ಮಾಡಬೇಕು, ಒಂದು ಚಂದದ ಪತ್ರಿಕೆ ಕೊಡಬೇಕಂತ ಆಸೆ ಇತ್ತು. ಬಟ್ ಹಾಯ್ ಬೆಂಗಳೂರು ಇಲ್ಲದೆ ಓ ಮನಸ್ಸೆ ಉಳಿಯುತ್ತಿರಲಿಲ್ಲ. ಅದಕ್ಕಿದ್ದ ಒಂದು ನೆಟ್ವರ್ಕು, ಅದಕ್ಕಿದ್ದ ಒಂದು ಫ್ಯಾನ್ ಬೇಸು, ಅದನ್ನು ಓದ್ತಿದ್ದವರು. ಸೊ ಅದು ಭಾಳ ಮುಖ್ಯವಾಗಿತ್ತು. ಅಂದರೆ ನಾವು ಏನು ಮಾಡ್ತೀವೋ ಅದು ಕೊನೆಗೆ ನಮಗೆ ಬಿಡೋಕ್ಕಾಗದ ಸ್ಥಿತಿ ಬರುತ್ತಲ್ಲ, ಅನಿವಾರ್ಯ. ಅದು ಅವರಿಗೂ ಬಂದಿತ್ತದು. ಅವ್ರಿಗೆ ಇಫ್ ಗಿವನ್ ಎ ಚಾನ್ಸ್ ಯು ವುಡ್ ಹ್ಯಾವ್ ಕಂಟಿನ್ಯೂಡ್ ಓನ್ಲಿ ವಿತ್ ಓ ಮನಸ್ಸೆ. ಇದ್ರ ಬಗ್ಗೆ ಒಂದು ಇಲ್ಲೊಬ್ರು ಗೋಸ್ಟ್ ಹಂಟರ್ ಆಗಿರಲಿ ಅಥವಾ ರೌಡಿಸಮ್ ಅಂತೆಲ್ಲ ಮಾತಾಡೋರು ಒಂದ್ಸತಿ ಎಂಟ್ರಾದರೆ ಫೀಲ್ಡ್ಗೆ ಅದು ಒನ್ ವೇ ಸ್ಟ್ರೀಟ್, ಅದು ವಾಪಸ್ ಬರೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಅದೇ ಥರ ಮ್ಯಾರೇಜ್. ಹಾಗೆ ಬರವಣಿಗೆ, ಎಸ್ಪೆಷಲಿ ಕ್ರೈಮ್ ಅನ್ನೋದು ಇಟ್ ಈಸ್ ಅ ಒನ್ ವೇ ಸ್ಟ್ರೀಟ್ ಅಂತೀರಾ. ಅದರಲ್ಲಿ ಪತ್ರಿಕೋದ್ಯಮ ನಡೆಸೋದು ಅದು ಕೆಲವು ಸತಿ ಗೊತ್ತಿಲ್ಲ, ಅದು ತೃಪ್ತಿ ಇರತ್ತಾ ಈ ಥರ ಕ್ಷೇತ್ರದಲ್ಲಿ? ಆತ್ಮಸಾಕ್ಷಿ, ನಮ್ಮ ಮೌಲ್ಯಗಳು ಎಲ್ಲವನ್ನ ಕಾಪಾಡಿಕೊಂಡು ಕೊನೆಗೆ ಅದು ನೆಮ್ಮದಿ ಕೊಡುತ್ತೆ ಅಂತ ಅನ್ಬೋದಾ? ನಂಗೆ ಗೊತ್ತಿಲ್ಲ. ಆದರೆ ಕೊನೆಯ ದಿನಗಳಲ್ಲಿ ಎಷ್ಟೋ ಸಲ ನಮ್ಗೆ ಪಶ್ಚಾತ್ತಾಪ ಆಗುತ್ತೆ, ಇದು ನಾವು ಮಾಡಬಾರ್ದಾಗಿತ್ತು ಅಂತ. ಬಟ್ ಯೌವನ ದಿನಗಳಲ್ಲಿ ಒಂದು ಹುಮ್ಮಸ್ಸು, ಹೋರಾಟದ ಕೆಚ್ಚು, ಏನಾಗುತ್ತೆ ನೋಡ್ಕೊಳ್ಳೋಣ ಅಂತ ಒಂದು ಇರುತ್ತಲ್ಲ, ಬಂಡ ಧೈರ್ಯ ಇರುತ್ತಲ್ಲ, ಆಗ ಮಾಡಿಬಿಡ್ತೀವಿ. ಆಗ ಭಾಳ ಮನಸ್ಸಾಕ್ಷಿ ಕೆಲಸ ಮಾಡಲ್ಲ, ಅದನ್ನು ಬಡ್ದು ಮಲಗಿಸಿರ್ತೀವಿ ಅದನ್ನ. ಆಮೇಲೆ ಒಂದು ನಡುವಯಸ್ಸಿಗೆ ಬರ್ತಿದ್ದಂಗೆ ತಪ್ಪು ಮಾಡಿದ್ವಿ ಅಂತ ಅನಿಸುತ್ತಲ್ಲ, ಅದು ಬಹುಶಃ ಎಲ್ರಿಗೂ ಅನಿಸುತ್ತೆ. ಎಲ್ಲ ಸಂಪಾದಕರಿಗೂ, ಎಲ್ಲ ಟ್ಯಾಬ್ಲಾಯ್ಡ್ ಸಂಪಾದಕರಿಗೂ, ಅಥವಾ ಎಲ್ಲ ಕ್ರೈಮ್ ಅನ್ನು ಹ್ಯಾಂಡಲ್ ಮಾಡಿದವರಿಗೂ, ಕ್ರಿಮಿನಲ್ಗಳಿಗೂ ಅನಿಸ್ಬೋದು, ರೌಡಿಗಳಿಗೂ ಅನಿಸ್ಬೋದು, ಈ ತಪ್ಪು ದಾರಿಗೆ ಬಂದೆ. ನನಗೆ ಎಷ್ಟೋ ಸಲ ನಾನು ಮೀಟ್ ಮಾಡಿದಂಥ ಕೆಲವು ಹೋರಾಟಗಾರರು ಹೇಳಿದ್ದಾರೆ, ಸರ್ ಬರಬಾರ್ದಾಗಿತ್ತು ನಾನು ಈ ಕ್ಷೇತ್ರಕ್ಕೆ, ಆ ವಯಸ್ಸಲ್ಲಿ ಬಂದುಬಿಟ್ವಿ, ನಾವು ಯಾರನ್ನು ನಂಬಿದ್ವೋ ಅವ್ರು ಇವತ್ತು ನಮಗೆ ಆ ಥರ ಕಾಣಿಸ್ತಾ ಇಲ್ಲ, ಬೇರೆ ಥರ ಕಾಣ್ತಿದ್ದಾರೆ. ಸೊ ಆವತ್ತು ಒಂದು ಹುಂಬತನದಿಂದ ಬಂದುಬಿಟ್ವಿ ಅಂತ ಹೇಳಿದ್ದಾರೆ. ಸೊ ಆ ಥರದ ಹುಂಬತನದಿಂದ ಪತ್ರಕರ್ತರಲ್ಲೂ ಇರ್ಬೋದು. ಯಾವ ಒಂದು ವಿಚಾರದಲ್ಲಿ ಗೆಳೆಯನಾಗಿ ನೀವು ಹೇಳೋದಾದರೆ, ರವಿ ಬೆಳಗೆರೆ ಅವರನ್ನ ಪ್ರಪಂಚ ಸರಿಯಾಗಿ ನೋಡಲಿಲ್ಲ, ತುಂಬ ಮಿಸ್ಅಂಡರ್ಸ್ಟುಡ್ ಅವರು ಅನ್ನೋದಾದರೆ ಯಾವ ವಿಚಾರದಲ್ಲಿ ಸರ್? ಅವರಲ್ಲಿದ್ದ ಒಂದು ಕ್ವಾಲಿಟಿ ಇತ್ತು, ಹಿ ವಾಸ್ ವೆರಿ ಇಮೋಷನಲ್. ಅವರು
ರಾತ್ರಿ ಹಾಡು ಕೇಳ್ತಾ ಕಣ್ಣೀರು ಹಾಕ್ತಾಯಿದ್ದ ಹೊತ್ತು, ಅಥವಾ ಅಮ್ಮನ ಬಗ್ಗೆ ಇಟ್ಕೊಂಡಿದ್ದಂಥ ಒಂದು ಸೆಂಟಿಮೆಂಟು. ಅಮ್ಮನ ಯಾವುದೇ ತಾಯಿ ಬಂದರೂ ಕೂಡ ಅವರು ಭಾಳ ಪ್ರೀತಿಯಿಂದ ನೋಡ್ತಿದ್ರು. ನನಗೆ ಅವರು ಒಂದು ಮಾತು ಹೇಳ್ತಾಯಿದ್ರು, ನನಗೆ ನಿಮ್ಮ ಬಗ್ಗೆ ಇರೋ ಒಂದೇ ಒಂದು ಹೊಟ್ಟೆ ಕಿಚ್ಚು ಏನಂದರೆ ನಿಮ್ಗೆ ಅಮ್ಮ ಇದ್ದಾರೆ, ನನಗೆ ಅಮ್ಮ ಇಲ್ಲ ಅಂತ. ಸೊ ಈ ರೀತಿ ತಾಯಿ ಬಗ್ಗೆ ಇದ್ದಂಥ ಅವ್ರಿಗೆ ಭಾವನೆಗಳು. ಆಮೇಲೆ ಅವರು ಚಿಕ್ಕಂದಿನಲ್ಲಿ ಕಳ್ಕೊಂಡಂಥ ಒಂದು ಸಂಗತಿ ಇದೆ ಅವರಿಗೆ ತಮ್ಮ ತಂದೆಯ ಬಗ್ಗೆ ಗೊತ್ತಿರಲಿಲ್ಲ. ಸೊ ಆ ಥರದ ಒಂದು ನೋವಿದೆಯಲ್ಲ, ಸೊ ಇದನ್ನೆಲ್ಲ ಅವರು ತಮ್ಮ ಕೃತಿಗಳಲ್ಲಿ ಸರಿಯಾಗಿ ತರಲಿಲ್ಲ. ಅವರು ಈ ಪಾಪ್ಯುಲರ್ ನಾವೆಲ್ಗಳನ್ನ ಬರೆಯೋಕ್ಕೆ ಹೋಗಿ ನಿಜವಾದ ಒಂದು ಗಾಢವಾದ ಆತ್ಮಕಥೆ ಬರೀಬೋದಾಗಿತ್ತು ಅವರು. ಸೊ ಅದನ್ನು ಅವರು ಮಿಸ್ ಮಾಡಿಕೊಂಡ್ರು ಅನಿಸುತ್ತೆ ನನಗೆ. ಒಂದು ರೋಚಕತೆಯಿಂದಾಗಿ ನಾವು ಗಾಢವಾಗಿ ಹೇಳಬೇಕಾದ ಅನುಭವವನ್ನು ಭಾಳ ಕಳ್ಕೊಂಡ್ಬಿಡ್ತೀವಿ. ಕೆಲವು ಸತಿ ಸತ್ಯ ಮಾಯವಾಗಿ ಏನಂತಾರೆ ಸರ್ ಅದಕ್ಕೆ, ರಿಯಾಲಿಟಿ, ವಾಸ್ತವತೆ ವಾಸ್ತವತೆ ಮಾಯವಾಗಿ ಹೋಗುತ್ತೆ. ಆಮೇಲೆ ಎಷ್ಟೋ ಸಲ ಇನ್ನೇನೋ ಹೇಳಕ್ಕೆ ಹೋಗ್ತೀವಿ. ಈ ವೇದಿಕೆಯಲ್ಲಿ ಇದ್ದಾಗ ಮಾತಾಡ್ತೀವಲ್ಲ, ಏನೋ ಚಪ್ಪಾಳೆ ಬಂದ್ಬಿಡ್ಲಿ ಅಂತ ಕೆಲವು ಸತಿ. ಹೌದೌದು, ಪಂಚಸ್ಸು ಸ್ಪೀಕಿಂಗ್ ಟು ದ ಗ್ಯಾಲರಿ ಅಂತಾರಲ್ಲ, ಸೊ ಅದು ಆಗಿಬಿಟ್ರೆ ಎಷ್ಟೋ ಸಲ ಸತ್ಯಗಳು ಮರೆಯಾಗಿ ಹೋಗ್ತವೆ. ನಾವು ಹೇಳಬೇಕಾದನ್ನು ಹೇಳೋಕ್ಕೆ ಆಗೋದೇ ಇಲ್ಲ ಕೊನೆ ತನಕ. ಸೊ ಆ ಥರದ ಕೆಲವು ಗುಣಗಳಿದ್ವು ಅವರಲ್ಲಿ. ಏನೋ ಅವರು ಕೂಡ ಭಾಳ ಒಳ್ಳೆಯ ಓದುಗರು. ದಿನಕ್ಕೊಂದೆರಡು ಪುಸ್ತಕ ಓದ್ತಾಯಿದ್ರು, ಒಳ್ಳೆಯ ಪ್ರಯಾಣ ಮಾಡ್ತಾಯಿದ್ರು. ಆಮೇಲೆ ಅತ್ಯುತ್ತಮ ಸ್ನೇಹಿತರಾಗಿದ್ದರು. ಯಾರಿಗಾದ್ರು ತೊಂದರೆ ಆಗಿದ್ದರೆ ಹೋಗಿ ಹಣ ಕೊಟ್ಟು ಬರ್ತಿದ್ರು ಗುಟ್ಟಾಗಿ, ಅದನ್ನೆಲ್ಲೂ ಹೇಳ್ಕೊತಿರ್ಲಿಲ್ಲ. ಒಂದು ಎಕ್ಸಾಂಪಲ್ ನನಗೆ ಭಾಳ, ಅವರು ಒಂದು ಬುದ್ಧನ ವಿಗ್ರಹ ತಗೊಂಬಂದಿದ್ರು, ಭಾಳ ದೊಡ್ಡದು. ಬಹುಶಃ ಆ ಕಾಲಕ್ಕೆ ಅವರು ಅದಕ್ಕೊಂದು 2-3 ಲಕ್ಷ ಕೊಟ್ಟಿರ್ಬೋದು. ಯಾವ ಟೈಮ್ ಸರ್ ಇದು? ಇದೊಂದು ಅವರ 10 ವರ್ಷ ಆಗಿರ್ಬೋದು ನನ್ನ ಪ್ರಕಾರ. ಅವರು ತೀರ್ಕೊಳ್ಳೋದಕ್ಕೆ ಒಂದು 3-4 ವರ್ಷ ಹಿಂದೆ. ಅದನ್ನು ಅವರು ಆಫೀಸಲ್ಲಿ ಇಟ್ಟಿದ್ದರು. ಒಳಗಡೆ ಎಂಟ್ರಾಗ್ತಾ ಅವರಿಗೆ ಭಾಳ ಇಷ್ಟವಾದ ಕವಿ ಎಚ್.ಎಸ್. ವೆಂಕಟೇಶ ಮೂರ್ತಿ. ಒಂದಿನ ಅವರು ಎಚ್.ಎಸ್. ವೆಂಕಟೇಶ ಮೂರ್ತಿ ಅವ್ರ ಆಫೀಸಿಗೆ ಬಂದಾಗ ಈ ಬುದ್ಧನ ವಿಗ್ರಹ ಭಾಳ ಚೆನ್ನಾಗಿದೆ, ನಾನು ನೋಡಿ ಖುಷಿ ಆಯಿತು, ನಾನು ಒಂದು ಪುಸ್ತಕ ಬರೀತಾ ಇದ್ದೀನಿ, ಬುದ್ಧ ಚರಣ ಅಂತೇಳಿ, ಬುದ್ಧನ ಕಥೆ ಅಂತೇಳಿ. ಇವ್ರಿಗೇನೋ ಅಷ್ಟೇ ಗೊತ್ತಿಲ್ಲ, ಎಚ್.ಎಸ್.ವಿ. ಮನೆಗೆ ಹೋಗೋ ಮುಂಚೆ ಇವ್ರ ಕಾರಲ್ಲಿ ಆ ಬುದ್ಧನ ವಿಗ್ರಹ ಅವ್ರ ಮನೆಗೆ ಕಳಿಸ್ಕೊಟ್ಬಿಟ್ಟಿದ್ರು. ಎಚ್.ಎಸ್.ವಿಗೆ ಶಾಕ್ ಆಗೋಯ್ತು. ನಮ್ಮ ಮನೆಗೆ ಹೋಗೋತ್ತಿಗೆ ಆ ವಿಗ್ರಹ ಬಂದುಬಿಟ್ಟಿದೆ. ಏನಕ್ಕೆ ಅಂದರೆ, ನೀವು ಚೆನ್ನಾಗಿದೆ ಅಂದ್ರಲ್ಲ, ನೀವು ಬೇರೆ ಬುದ್ಧನ ಬಗ್ಗೆ ಬರಿತಿದ್ರಿ, ಇಟ್ಕೊಳ್ಳಿ ಅಂತ. ಈ ಥರದ ಗುಣಗಳಿದ್ದವು. ಕೆ.ಎಸ್. ನರಸಿಂಹಸ್ವಾಮಿಯವರ ಅವ್ರನ್ನ ಹಾಯ್ಬೆಂಗಳೂರು 2ನೇ ವರ್ಷದ ಸಮಾರಂಭಕ್ಕೆ ಕರೆಸಿ ಸನ್ಮಾನ ಮಾಡಿ ಅವರಿಗೆ ದೊಡ್ಡ ಮೊತ್ತದ ಹಮ್ಮಿಣಿಯನ್ನು ಕೊಟ್ಟು ಆ ಥರ ನೋಡ್ಕೊಂಡಿದ್ದರು. ಆಮೇಲೆ ಖುಷ್ವಂತ್ ಸಿಂಗನ್ನು ಒಂದು ಇದು ಕರೆಸಿದರು ಹಾಯ್ಬೆಂಗಳೂರು ವಾರ್ಷಿಕೋತ್ಸವಕ್ಕೆ. ಈ ಥರದ ಕೆಲವು ಹಿಡನ್ ಗುಣಗಳಿದಾವಲ್ಲ, ಇದು ಆಚೆ ಬರಲೇ ಇಲ್ಲ. ಬಹುಶಃ ಅವರ ಮಕ್ಕಳು ಭಾವನನೋ ಚೇತನನೋ ಇವರ ಆತ್ಮಕಥೆ ಬರೆದಾಗ, ಬಟ್ ಆಗಲೂ ಅವರು ಚಿಕ್ಕ ಮಕ್ಕಳಾಗ ಇದೆಲ್ಲ ಆದಾಗ. ಅದು ಹಾಗಿದ್ರೆ ನಿಮ್ಮಂಥವರಿಂದ ಸಾಧ್ಯನಾ? ಅಂದರೆ ನೀವು ಯಾಕೆಂದರೆ ಅಷ್ಟು ವರ್ಷದ ಗೆಳೆಯ ಕೂಡ, ಕೊನೆವರೆಗೂ ಉಳಿಸ್ಕೊಂಡಿದ್ದೀರಿ ಗೆಳೆತನನ. ಗೊತ್ತಿಲ್ಲ, ಅದು ಬರೀಬೇಕಾದ್ರೆ ಎಲ್ಲ ಬರೀಬೇಕು. ಹಾಗಾಗಿ ಸವಾಲಿದೆ, ಯಾವುದನ್ನು ಬರೀಬೇಕು, ಒಂದರೆ ಅದರಲ್ಲಿ ನಾನು ಇಷ್ಟನ್ನೇ ಬರಿತೀನಿ ಅಂತ ಹೇಳೋಕ್ಕಾಗಲ್ಲ, ಎಲ್ಲವನ್ನೂ ಇಡಬೇಕಾಗುತ್ತೆ. ಸೊ ಅದು ಎಲ್ರಿಗೆ ಮೆಚ್ಚುಗೆ ಆಗುತ್ತೆ ಇಲ್ಲವೋ ಗೊತ್ತಿಲ್ಲ. ಹೀಗಾಗಿ ನಾನು ಯಾವತ್ತೂ ಆತ್ಮಕಥೆಗಳನ್ನ ಬರೆಯೋಕ್ಕೆ ಹೋಗಲಿಲ್ಲ, ಬೇರೆಯವರ ಆತ್ಮಚರಿತ್ರೆಯನ್ನು ಬರೀಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಯಾಕಂದರೆ ಅದು ಭಾಳ ಕಷ್ಟದ ಕೆಲಸ.